ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಹತ್ತಿ ಬೀಜದ ಟಾಪ್ 10 ವೆರೈಟಿಗಳ ಮಾಹಿತಿಯನ್ನು ಕೊಡ್ತೀವಿ. ನೀರಾವರಿಗೆ ಮತ್ತು ಒಣ ಬೇಸಾಯಕ್ಕೆ ಯಾವೆಲ್ಲ ವೆರೈಟಿಗಳು ಬೇಕಾಗ್ತಾವ ಅಂತ ಹೇಳಿ ಪೂರ್ತಿ ಮಾಹಿತಿ ನೋಡೋದಕ್ಕಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. MRP ಬಂದ್ಬಿಟ್ಟು ಈಗ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು 600 ರೂಪಾಯಿ ಅಂತ ಹಿಡಿದು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಸೀಡ್ಸ್ ಏನದಾವಲ್ಲ ಡೂಪ್ಲಿಕೇಟ್ ಬರಲಾಗತ್ತೆಯಿಂದ ತಗೊಳ್ಳೋತ್ನಾಗ ಇಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರ. ಇವು ಸ್ಕ್ಯಾನರ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರಿ ಬಹಳಷ್ಟು ರೈತರು ನೀರಾವರಿಗೆ ಬಳಸುವಂತಹ ಅದರಲ್ಲಿ 5ನೇ ನಂಬರಿಗೆ ನಾವು ಪ್ರವರ್ಧನ ಸೀಡ್ಸ್ ಅವರದು ರೇವಂತ ಸೀಡ್ಸ್ ಅಂತ ಹೇಳ್ತೀವಿ. ರೇವಂತ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಏನೈತಲ್ಲ ಮಧ್ಯಮ ಎತ್ತರ ಆಗ್ತೈತಿ. ಹಗುರ ಮತ್ತು ಮಧ್ಯಮ ಮಣ್ಣಿಗೆ ಅತ್ಯಂತ ಸೂಕ್ತವಾದಂತ ತಳಿ ಆಗೈತಿ. ಹತ್ತಿ ಕಾಯಿಯ ತೂಕದ ಬಗ್ಗೆ ನೋಡೋದಾದ್ರೆ 4.8 ಗ್ರಾಮ್ ಇಂತ ಹಿಡಿದು 5.2 ಗ್ರಾಮ್ ವರೆಗೆ ಇದು ಕಾಯಿಯ ತೂಕ ಸಿಗ್ತೈತಿ. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಕಡಿಮೆ ಹೊಡೆಯುವಂತ ಗಿಡಗಳು ಮತ್ತೆ ಸಮತೋಲಿತವಾದಂತ ಬೆಳವಣಿಗೆಯನ್ನು ನಾವು ನೋಡಬಹುದು. ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬಗ್ಗೆ ಮಾತಾಡೋದಾದ್ರೆ ರಸ ಹಿಡುವಂತ ಕೀಟಗಳಿಗೆ ಸ್ವಾಭಾವಿಕವಾಗಿ ಪ್ರತಿರೋಧಕ ಶಕ್ತಿ ಐತಿ. ಮತ್ತೆ ಪ್ಯಾರಾವಿಲ್ಟ್ ರೋಗ ಏನ್ ಬರ್ತೈತಲ್ಲ ಅದರಿಂದ ಉತ್ತಮ ರಕ್ಷಣೆಯನ್ನು ಕೊಡುವಂತ ತಳಿ ಆಗೈತಿ. 4ನೇದು ಬಂದ್ಬಿಟ್ಟು ನಾಥ್ ಸೀಡ್ಸ್ ಅವ್ರದ್ದು ರಾಣಾ ಅಂತ ಹೇಳಿ. ರಾಣಾ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಮಧ್ಯಮದಿಂದ ಸ್ವಲ್ಪ ಹೆಚ್ಚು ಎತ್ತರ ಆಗ್ತೈತಿ. ಹತ್ತಿ ಕಾಯಿಯ ತೂಕದ ಬಗ್ಗೆ ನೋಡೋದಾದ್ರೆ 5 ಗ್ರಾಮ್ ನಿಂತ ಹಿಡಿದು 5.4 ಗ್ರಾಮ್ ವರೆಗೆ ಹತ್ತಿ ಕಾಯಿಯ ತೂಕ ನೋಡಬಹುದು. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಇದು ಏನೈತಲ್ಲ ನೆಟ್ಟಗೆ ಬೆಳೆಯುವಂತ ಶೈಲಿ ಅಂತಂದ್ರ ಎರೆಕ್ಟ್ ಗ್ರೋತ್ ಅಂತ ಹೇಳ್ಬಹುದು. ಸಾಲುಗಳು ನಡು ಸ್ವಚ್ಛವಾಗಿ ಕಾಣ್ತಾ ಇರ್ತಾವ ಈ ವೆರೈಟಿ ಒಳಗ. ಇದರಲ್ಲಿ ಮತ್ತೆ ಕೀಟ ಮತ್ತು ರೋಗಗಳ ನಿರೋಧಕ ಶಕ್ತಿ ಐತಿ. ಅಲ್ಟರ್ನೇರಿ ಎಲೆ ಚುಕ್ಕಿ ರೋಗ ಏನ್ ಬರ್ತೈತಲ್ಲ ಅದರಿಂದ ಮತ್ತೆ ಎಲೆ ಮಚ್ಚೆ ರೋಗಗಳ ವಿರುದ್ಧ ಕೂಡ ಹೆಚ್ಚಿನ ನಿರೋಧಕ ಶಕ್ತಿಯನ್ನ ಈ ವೆರೈಟಿಯಲ್ಲಿ ನಾವು ನೋಡಬಹುದು. ಮತ್ತೆ 3ನೇದು ಬಂದ್ಬಿಟ್ಟು ಕ್ರಿಸ್ಟಲ್ ಸೀಡ್ಸ್ ಅವ್ರದ್ದು CCH 666 ಅಂತ ಹೇಳಿ. ಇದು ಕೂಡ ನೀರಾವರಿ ವೆರೈಟಿ ಐತಿ, ಒಳ್ಳೆ ಇಳುವರಿ ಕೊಡ್ತೈತಿ. ಕ್ರಿಸ್ಟಲ್ CCH 666 ವೆರೈಟಿಯ ವಿಶೇಷತೆಗಳ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸಸ್ಯದ ಎತ್ತರ ಏನೈತಲ್ಲ ಮಧ್ಯಮದಿಂದ ಸ್ವಲ್ಪ ಹೆಚ್ಚು ಎತ್ತರ ಆಗ್ತೈತಿ. ಹತ್ತಿ ಕಾಯಿ ತೂಕದ ಬಗ್ಗೆ ಮಾತಾಡೋದಾದ್ರೆ 5 ಗ್ರಾಮ್ ನಿಂತ ಹಿಡಿದು 5.5 ಗ್ರಾಮ್ ವರೆಗೆ ಕಾಯಿ ತೂಕ ನೋಡಬಹುದು. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಇದು ಸ್ವಲ್ಪ ನೆಟ್ಟಗೆ ಮತ್ತೆ ಕಡಿಮೆ ಬ್ರಾಂಚಿಂಗ್ ಕೊಡುವಂತ ವೆರೈಟಿ ಆಗೈತಿ. ಇದರಲ್ಲಿ ಸ್ವಲ್ಪ ಬೀಜ ಹೆಚ್ಚಿಗೆ ಹಾಕಿದ್ರು ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ಕೀಟ ಮತ್ತು ರೋಗ ನಿರೋಧಕ ಶಕ್ತಿಯಲ್ಲಿ ಬಿಳಿ ನೊಣಗಳು ಮತ್ತು ಗಿಡ ಹೆನೆಗಳು ಎಫಿಡ್ಸ್ ಅಂತ ಏನ್ ಹೇಳ್ತೀವಲ್ಲ ನಿರೋಧಕ ಶಕ್ತಿಯನ್ನು ಹೊಂದೈತಿ ಈ ವೆರೈಟಿ. ಟಾಪ್ 2ನೇ ವೆರೈಟಿ ಒಳಗೆ ನಾವು ಸಾಯಿ ಭವ್ಯ ಸೀಡ್ಸ್ ಅವ್ರದ್ದು ಶೂಟರ್ ಅಂತ ಹೇಳಿ ಇದನ್ನ ನಾವು ಪ್ರಯಾರಿಟಿ ಕೊಡ್ತೀವಿ. ಶೂಟರ್ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಏನೈತಲ್ಲ ಸ್ವಲ್ಪ ಹೆಚ್ಚಿರ್ತೈತಿ. ಇದು ಗಿಡ ಏನೈತಲ್ಲ ಬಹಳಷ್ಟು ತೀವ್ರವಾಗಿ ಬೆಳೆಯುವಂತ ತಳಿ ಆಗೈತಿ. ಹತ್ತಿ ಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 5.5 ಗ್ರಾಮ್ ವರೆಗೆ ಕಾಯಿ ತೂಕ ಕಾಣಬಹುದು. ಇದು ಕಡಿಮೆ ನೀರಿನ ಪರಿಸ್ಥಿತಿಯಲ್ಲಿ ಕೂಡ ಉತ್ತಮ ತೂಕವನ್ನು ಕೊಡುವಂತ ವೆರೈಟಿ ಆಗೈತಿ. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಗಟ್ಟಿ ಮುಟ್ಟಾದ ಹರಡುವ ಕ್ಯಾನೋಪಿ ಇರ್ತೈತಿ. ಇದು ನೆಲವನ್ನು ಪೂರ್ತಿ ಮುಚ್ಚುವಂಗ ಬೆಳಿತೈತಿ. ಇದು ಇದರಿಂದ ಏನಾಗ್ತೈತಿ ಮಣ್ಣಿನ ತೇವಾಂಶ ಕೂಡ ಕಾಯ್ದಿಟ್ಕೊಳ್ತೈತಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೇಳ್ಬೇಕಂತಂದ್ರೆ ಇದು ಹೆಚ್ಚಿನ ತಾಪಮಾನ ಮತ್ತು ಬರಗಾಲದ ಸ್ಥಿತಿಯಲ್ಲಿ ಕೂಡ ಅತ್ಯುತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ತೋರಿಸ್ತೈತಿ ಈ ವೆರೈಟಿಯ ವಿಶೇಷತೆಗಳು. ಮೈಕ್ರೋ ಸೀಡ್ಸ್ ಅವ್ರದ ಬೌನ್ಸರ್ ಅಂತ ಹೇಳ್ತೀವಿ. ಈಗ ನಾವು ಬೌನ್ಸರ್ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಏನೈತಲ್ಲ ಸ್ವಲ್ಪ ಹೆಚ್ಚಿರ್ತೈತಿ. ಬಹಳಷ್ಟು ಬ್ರಾಂಚಿಂಗ್ ಅನ್ನು ಕೊಡುವಂತ ವೆರೈಟಿ ಆಗೈತಿ. ಹತ್ತಿ ಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 5.8 ರಿಂದ 6 ಗ್ರಾಮ್ ವರೆಗೆ ಕಾಯಿ ತೂಕ ಸಿಗ್ತೈತಿ. ಇಷ್ಟೆಲ್ಲಾ ವೆರೈಟಿ ಒಳಗೆ ಏನೈತಲ್ಲ ಅತಿ ಹೆಚ್ಚು ತೂಕ ಸಿಗುವಂತ ವೆರೈಟಿ ಅಂತ ನಾವು ಹೇಳ್ಬಹುದು. ಈ ವೆರೈಟಿಯಲ್ಲಿ ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಅಗಲವಾಗಿ ಹರಡುವಂತ ಕ್ಯಾನೋಪಿ ಐತಿ. ಹೆಚ್ಚಿಗೆ ಬ್ರಾಂಚಿಂಗ್ ಕಾಣಬಹುದು. ಇದರಿಂದ ಏನೈತಲ್ಲ ನಡು ಸಾಲಿನೊಳಗೆ ತಿರುಗಾಳಕ್ ಜಾಗ ಸಿಗುದಿಲ್ಲ. ಸಾಲಿನ ಸಾಲಿಗೆ ಸ್ವಲ್ಪ ಅಂತರವನ್ನು ಹೆಚ್ಚಿಗೆ ಕೊಟ್ಟು ಈ ವೆರೈಟಿಯನ್ನು ಸೆಲೆಕ್ಟ್ ಮಾಡಬಹುದು. ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕಾಯಿ ಕೊಳೆಯುವಂತ ಸಮಸ್ಯೆ ಅತಿ ಕಡಿಮೆ ಕಾಣಬಹುದು. ಮತ್ತೆ ಇದು ಹೆಚ್ಚು ಮಳೆ ಆದ್ರೂ ಕೂಡ ಇದು ಒತ್ತಡಕ್ಕೆ ಸಹಿಸುವಂತ ತಾಕತ್ ಐತಿ. ಒಳ್ಳೆ ವೆರೈಟಿ ಐತಿ. ಈ ವೆರೈಟಿಗಳು ಏನದಾವಲ್ಲ ನೀರಾವರಿಗೆ ನಾವು ಕಣ್ಣು ಮುಚ್ಚಿ ಹಾಕ್ಬಹುದು. ಒಳ್ಳೆ ಇಳುವರಿ ಕೂಡ ಸಿಗುತ್ತೈತಿ. ಕಡಿಮೆ ರೋಗ ಬರ್ತೈತಿ. ಇವುಗಳನ್ನ ನೀವು ಆಯ್ಕೆ ಮಾಡಬಹುದು. ಈಗ ನಾವು ಒಣ ಬೇಸಾಯಕ್ಕೆ ಯಾವ್ಯಾವ ವೆರೈಟಿಗಳು ಬರ್ತಾವ ಅಂತ ಹೇಳಿ ಒಂದಿಷ್ಟು ಮಾಹಿತಿ ತಗೊಳ್ಳೋಣ. ಇದ್ರಲ್ಲಿ ನಾವು 5ನೇ ನಂಬರ್ ಇಟ್ಟಿದ್ದು ಸೂಪರ್ ಚೇತಕ್ ಅಂತ ಹೇಳಿ. ಇದು ಬಂದ್ಬಿಟ್ಟು ನಂದಿನಿ ಸೀಡ್ಸ್ ಅವ್ರದ್ದು ಬರ್ತೈತಿ. ಇದನ್ನು ಕೂಡ ಹಾಕ್ಬಹುದು. ಈಗ ನಾವು ಸೂಪರ್ ಚೇತಕ್ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಏನೈತಲ್ಲ ಮೀಡಿಯಂ ಕಿಂತ ಸ್ವಲ್ಪ ಹೆಚ್ಚು ಎತ್ತರ ಇರ್ತೈತಿ. ಹತ್ತಿ ಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 5 ಗ್ರಾಮ್ ನಿಂದ 5.5 ಗ್ರಾಮ್ ವರೆಗೆ ಕಾಯಿ ತೂಕ ಸಿಗ್ತೈತಿ. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಇದು ನೇರವಾಗಿ ಹೈಟಿಗೆ ಬೆಳುವಂತದ್ದು. ಸ್ವಲ್ಪ ಕಡಿಮೆ ಬ್ರಾಂಚಿಂಗ್ ಅನ್ನು ಕಾಣಬಹುದು. ಗಾಳಿ ಬೆಳಕು ಚೆನ್ನಾಗಿ ಬೀಳುವಂಗ ಕ್ಯಾನೋಪಿ ಇರ್ತೈತಿ. ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬಗ್ಗೆ ನೋಡೋದಾದ್ರೆ ಎಲೆ ಕಂಪಾಗುವಿಕೆ ಕಡಿಮೆ ಇರ್ತೈತಿ. ಮತ್ತೆ ರಸ ಇರುವಂತ ಕೀಟಗಳ ಮೇಲೆ ಶೀಘ್ರ ನಿಯಂತ್ರಣವನ್ನು ಕಾಣಬಹುದು. ಇದರಲ್ಲಿ ನಾವು 4ನೇದು ಬಂದ್ಬಿಟ್ಟು ಆದಿತ್ಯ 10 ಅಂತ ಹೇಳಿ ಆದಿತ್ಯ ಸೀಡ್ಸ್. ಆದಿತ್ಯ 10 ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಏನೈತಲ್ಲ ಮೀಡಿಯಂ ಕಿಂತ ಸ್ವಲ್ಪ ಹೆಚ್ಚು ಎತ್ತರ ಇರ್ತೈತಿ. ಹತ್ತಿ ಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 5 ಗ್ರಾಮ್ ವರೆಗೆ ಹತ್ತಿ ಕಾಯಿ ತೂಕವನ್ನು ನೋಡಬಹುದು. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರೆ ಕಡಿಮೆ ಎಲೆಗಳು ಇರ್ತಾವ ಆದ್ರೆ ಹೆಚ್ಚು ಕಾಯಿಗಳನ್ನು ಕಾಣಬಹುದು. ಇದರಲ್ಲಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಚಲೋ ಐತಿ. ರಸ ಇರುವಂತ ಕೀಟಗಳ ಬಾಧೆ ಕಡಿಮೆ ಇರ್ತೈತಿ. ಅಕಸ್ಮಾತ್ ನೀರ್ ಕಡಿಮೆ ಇತ್ತು ಒಂದೇ ಸಲಕ್ಕೆ ನೀರ್ ಕೊಟ್ರಂತಂದ್ರ
ಒಮ್ಮೆಲೆ ಗಿಡಗಳು ಮತ್ತಿಷ್ಟು ಚೇತರಿಕೆಗೊಂಡು ಚಲೋ ಪರ್ಫಾರ್ಮೆನ್ಸ್ ಕೊಡ್ತೈತಿ, ಒಳ್ಳೆ ಇಳುವರಿ ಕೊಡ್ತೈತಿ. 3ನೇ ನಂಬರ್ ಒಳಗೆ ನಾವು ಇಟ್ಟಿದ್ದು ಮೈಕೋ MRC 7373 ಅಂತ ಹೇಳಿ ಧಂದೇವ್ ಪ್ಲಸ್ ಅಂತ ಹೇಳಿ ಮಾರ್ಕೆಟಿಂಗ್ ಐತಿ. ಧಂದೇವ್ ಪ್ಲಸ್ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಸಸ್ಯದ ಎತ್ತರ ಏನೈತಲ್ಲ ಸ್ವಲ್ಪ ಹೆಚ್ಚಿರ್ತೈತಿ ಮತ್ತು ಬಲಿಷ್ಠವಾದಂತಹ ಬೆಳವಣಿಗೆ ಇರ್ತೈತಿ. ಹತ್ತಿಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 5.5 ರಿಂದ 6 ಗ್ರಾಮ್ ವರೆಗೆ ದೊಡ್ಡ ಗಾತ್ರದ ಕಾಯಿಗಳನ್ನು ಕಾಣಬಹುದು. ಮತ್ತೆ ಇದು ಹತ್ತಿ ಬಿಡಿಸ್ಲಾಕ ಭಾರಿ ಚಲೋ ಐತಿ. ಕ್ಯಾನಪಿ ಬಗ್ಗೆ ಮಾತಾಡೋದಾದ್ರೆ ತೆರೆದ ಮತ್ತು ಹರಡುವ ಕ್ಯಾನಪಿ ಅಂತಂದ್ರೆ ಹೆಚ್ಚು ಕೌಲುಗಳನ್ನು ಹೊಡಿತೈತಿ ಮತ್ತು ಗರಿಷ್ಠ ಕಾಯಿಗಳನ್ನು ಹೊಂದಿತೈತಿ. ರೋಗ ಮತ್ತು ಕೀಟದ ಬಗ್ಗೆ ನೋಡೋದಾದ್ರೆ ರಸ ಇರುವಂತ ಕೀಟಗಳು ಮತ್ತು ಆರಂಭಿಕ ಹಂತದ ವೈರಸ್ ಏನಿರ್ತೈತಲ್ಲ ಅದ್ರ ವಿರುದ್ಧ ಅತ್ಯುತ್ತಮವಾದಂತಹ ಪ್ರತಿರೋಧಕ ಶಕ್ತಿಯನ್ನು ಹೊಂದೈತಿ. ಇದರಲ್ಲಿ ಎರಡನೇದು ಬಂದ್ಬಿಟ್ಟು KCH 144 ಅಂತ ಹೇಳಿ, ಇದು ಬಂದ್ಬಿಟ್ಟು ಕಾವೇರಿ ಸೀಡ್ಸ್ ಅವ್ರದ್ದು. ಇದು ಕೂಡ ಒಳ್ಳೆ ವೆರೈಟಿ. KCH 144 ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ 4 ಇಂದ 5 ಅಡಿವರೆಗೆ ಎತ್ತರ ಇರ್ತೈತಿ, ಮಧ್ಯಮದಿಂದ ಹೆಚ್ಚು ಎತ್ತರ ಅಂತ ಹೇಳ್ಬಹುದು. ಹತ್ತಿಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 5.2 ರಿಂದ 5.7 ಗ್ರಾಮ್ ದೊಡ್ಡ ಮತ್ತು ಗಟ್ಟಿಮುಟ್ಟಾದ ಕಾಯಿಯನ್ನು ಕಾಣಬಹುದು. ಕ್ಯಾನೋಪಿ ಬಗ್ಗೆ ಮಾತಾಡೋದಾದ್ರ ಇದು ಸ್ವಲ್ಪ ಕಡಿಮೆ ಹರಡ್ತೈತಿ, ಅಂದ್ರೆ ಬ್ರಾಂಚಸ್ ಸ್ವಲ್ಪ ಕರೆಕ್ಟ್ ಆಗಿ ಕಾಣಬಹುದು. ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬಗ್ಗೆ ನೋಡೋದಾದ್ರೆ ಜಾಸಿಡ್ಸ್, ನುಸಿ, ಥ್ರಿಪ್ಸ್ ಏನಿರ್ತಾವಲ್ಲ ಸ್ವಲ್ಪ ಕಡಿಮೆ ನೋಡಬಹುದು. ಮತ್ತೆ ಪ್ಯಾರಾವೈಲ್ಟ್ ರೋಗಕ್ಕೂ ಕೂಡ ಇದು ಅತ್ಯುತ್ತಮವಾದಂತಹ ಪ್ರತಿರೋಧಕ ಶಕ್ತಿಯನ್ನು ಹೊಂದಿದೆ. ಫಸ್ಟ್ ನಂಬರ್ ಬಂದ್ಬಿಟ್ಟು ನಾವು ಗೋಲ್ಡ್ ಕಾರ್ಟ್ ಅಂತ ಹೇಳಿ ಗೋಲ್ಡ್ ಕಾರ್ಟ್ ವೆರೈಟಿಯ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ಸಸ್ಯದ ಎತ್ತರ ಸ್ವಲ್ಪ ಕಡಿಮೆ ನೋಡಬಹುದು, ಸಮತೋಲಿತವಾದಂತಹ ಬೆಳವಣಿಗೆಯನ್ನು ನೋಡಬಹುದು. ಹತ್ತಿಕಾಯಿ ತೂಕದ ಬಗ್ಗೆ ನೋಡೋದಾದ್ರೆ 4 ಗ್ರಾಮ್ನಿಂದ ಹಿಡಿದು 5 ಗ್ರಾಮ್ ವರೆಗೆ ಕಾಯಿ ತೂಕವನ್ನು ಕಾಣಬಹುದು. ಕ್ಯಾನೋಪಿ ಬಗ್ಗೆ ಹೇಳೋದಾದ್ರೆ ದಟ್ಟವಾದಂತ ಕಾಯಿ ಇರ್ತೈತಿ, ಬುಡ ಸಮೇತ ಗಿಡ ಬೆಳಿತೈತಿ, ಬುಡ ಸಮೇತ ಕ್ಯಾನೋಪಿ ಕಾಣಬಹುದು. ಮತ್ತೆ ಕಡಿಮೆ ಜಾಗದಲ್ಲಿ ಇದು ಹೆಚ್ಚಿಗೆ ಬೀಜ ಹಾಕೋದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೀಟ ಮತ್ತು ರೋಗದ ವಿರುದ್ಧ ಬಹಳಷ್ಟು ಚಲೋ ನಿಯಂತ್ರಣವನ್ನು ಕೊಡ್ತೈತಿ. ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಆಗ್ಲಿ ಮತ್ತೆ ಶಿಲೀಂಧ್ರ ಎಲೆ ಚುಕ್ಕೆ ರೋಗಗಳ ವಿರುದ್ಧ ಕೂಡ ಉತ್ತಮ ರಕ್ಷಣೆಯನ್ನು ಕೊಡ್ತೈತಿ. ಇವು ಬೀಜಗಳು ಬಂದ್ಬಿಟ್ಟು ಈಗ ಮಾರ್ಕೆಟ್ ಅಲ್ಲಿ 475 ಗ್ರಾಮಿಂದ ಬರ್ತಾವ ಟೋಟಲಿ. ಇದ್ರ MRP ಬಂದ್ಬಿಟ್ಟು 901 ರೂಪಾಯಿ ಮೆನ್ಷನ್ ಇರ್ತೈತಿ ಪ್ರತಿಯೊಂದು ಪ್ಯಾಕೆಟ್ ಮೇಲೆ. ಈಗ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು 600 ರೂಪಾಯಿ ಅಂತ ಹಿಡಿದು 750, 800, 850 ವರೆಗೆ ಸಿಗ್ತೈತಿ. ಒಂದೊಂದು ಮಾರ್ಕೆಟ್ ಒಳಗ ಕಡಿಮೆ ಹೆಚ್ಚಾತಿರ್ತೈತಿ. ಮಾರ್ಕೆಟ್ ಅಲ್ಲಿ ಬಹಳಷ್ಟು ಸೀಡ್ಸ್ ಏನದಾವಲ್ಲ ಡೂಪ್ಲಿಕೇಟ್ ಬರ್ಲಾ ಅಥವಾ ಹೀಗೆ ಒಂದು ಸುದ್ದಿ ಬರ್ತಿರ್ತೈತಿ. ಅದಕ್ಕಾಗಿ ತಾವ್ ರೈತರು ಏನದಲ್ಲ ಬಹಳಷ್ಟು ಜಾಗರೂಕತೆಯಿಂದ ತಗೊಳ್ಳೋತ್ನಾಗ ಇಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರ, ಇವು ಸ್ಕ್ಯಾನರ್ ಅನ್ನು ಕೂಡ ಸ್ಕ್ಯಾನ್ ಮಾಡಿ ತಗೊಳ್ಳೋದು, ಡೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಪ್ರತಿಯೊಂದು ನೋಡಿ ತಗೋಬೇಕಾಗ್ತೈತಿ. ಮತ್ತೆ GST ಬಿಲ್ ಇದ್ರನೆ ಬೀಜ ತಗೋರಿ. ಬಹಳಷ್ಟು ರೈತರು ಏನ್ ಮಾಡ್ತಾರ ಕಡಿಮೆ ರೇಟ್ ಐತಿ ಅಂತ ಹೇಳಿ ಎಲ್ಲಾ ಕಡೆ ಕೇಳಿ ತಗೋತಿರ್ತಾರ. ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ಕಡಿಮೆ ರೇಟ್ ಅಂತಂದ್ರ ಬಹಳಷ್ಟು ಇದು ಇರ್ತೈತಿ. ಅದಕ್ಕಾಗಿ ಒಳ್ಳೆ ಒರಿಜಿನಲ್ ಆಗಿದಂತದ್ದು ಸ್ಕ್ಯಾನ್ ಮಾಡಿ ಮತ್ತೆ GST ಬಿಲ್ ಇದ್ರ ಚಲೋ ಬೀಜ ತಗೊಂಡು ಒಳ್ಳೆ ಇಳುವರಿ ಪಡಿಲ್ಲ ಅಂತ ಹೇಳಿ ಹೇಳ್ತಾ ನಾನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ ರೀ.